ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್ ಅವರೇ, ನನ್ನ ಹೆಂಡತಿ ಫುಲ್ ರೇಸಿಗೆ ಫೋನ್ ಮಾಡಿ ಈಗ ಆಗ್ತಿದೆ ಅಂತ ಹೇಳಿ ಪ್ಲೀಸ್. ಹೇಳಿ ಮೇಡಮ್. ಒಂದ್ ನಿಮಿಷ ಸರ್, ಬರ್ತೀನಿ. ಹೋಗಿ. ಹೇಳಿ ರೇಖಾ. ಅನ್ಪೂರ್ಣ ಅವ್ರೆ, ಇಲ್ಲಿ ನಾವು ಸೀರೆ ಮಾರ್ಬೇಕಾದ್ರೆ ಪಿಸಿ ತೊಂದ್ರೆ ಕೊಡ್ತಾ ಇದಾರೆ. ಅವ್ರಿಗೆ ಆಫ್ ರೇಟ್ಗೆ ಸೀರೆಗಳು ಕೊಡ್ಬೇಕಂತೆ, ಅದು 10 ಸೀರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ? ಅಷ್ಟೇ ತಾನೇ, ಅವ್ರನ್ನ ಮನೆಗ್ ಕರ್ಕೊಂಡ್ ಬನ್ನಿ. ಅವ್ರಿಗೆ ಬೇಕಾಗಿರೋ ಸೀರೆನ ಮನೇಲೆ ಕೊಟ್ ಕಳ್ಸೋಣ. ಸರಿ ಸರಿ ಸರಿ, ಬರ್ಲಿ ಅವರು, ಮಾಡ್ತೀನಿ. ಸರ್, ಹಾಫ್ ರೇಟ್ಗೆ ಏನ್ ಸರ್, ಅದಕ್ಕಿಂತ ಕಮ್ಮಿ ಬೆಲೆಗೆ ಸಿಗುತ್ತೆ. ನಮ್ ಮನೆಗ್ ಬನ್ನಿ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೋಡ್ಕೊಂಡು ನಿಮ್ಗೆ ಎಷ್ಟು ಸೀರೆ ಬೇಕೋ ಅಷ್ಟು ಸೀರೆ ತಗೊಂಡೋಗಿ ಸರ್. ಹಂಗೆ. ಸರಿ ಸರಿ ಸರಿ, ಬರ್ರಿ, ನಡ್ರಿ ನಡ್ರಿ. ನಡ್ರಿ. ಮಾಡ್ತೀನಿ. ಗುಲಾಬಿ, ಮಾಲಿನಿ, ಅಯ್ಯೋ ಎಲ್ಲಿದ್ದೀರಾ ಇಬ್ರು? ಓ, ಇಲ್ಲೇ ಇದೀವಿ. ಏನಾಯ್ತು? ರೇಖಾ ಅವರು ಫೋನ್ ಮಾಡಿದ್ರು. ಅವರು ರಸ್ತೆಯಲ್ಲಿ ಸೀರೆ ವ್ಯಾಪಾರ ಮಾಡ್ಬೇಕಾದ್ರೆ ಯಾರೋ ಪೊಲೀಸ್ ಅವ್ನ್ ಬಂದು ತುಂಬಾ ತೊಂದ್ರೆ ಕೊಡ್ತಿದಾನಂತೆ. ನನ್ಗೆ ಸೀರೆನ ಹಾಫ್ ಪ್ರೈಸ್ ಕೊಡಿ ಅಂತ ಕೇಳ್ತಿದಾನಂತೆ. ಎಷ್ಟು ಧೈರ್ಯ ಇರ್ಬೇಕು ಅವ್ನ್ಗೆ. ಅದಕ್ಕೆ ಅವ್ನ್ಗೆ ಮನೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದೀನಿ. ಕರೆಕ್ಟ್ ಆಗಿ ಮಾಡಿದೀರಾ. ಅಲ್ಲ, ನಮ್ಗೆ ತೊಂದ್ರೆ ಕೊಡ್ತಾ ಇದಾರೆ ಅಂತ ಅಂದ್ರೆ ಅವ್ರನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆಲ್ರೆಡಿ ಅಧಿಕಾರದಲ್ಲಿ ಇರೋರ್ನ ಹೇಗ್ ಬುದ್ಧಿ ಕಲಿಸ್ತೀರಾ? ಈ ಮಾಲಿನಿ, ಅವರು ಅಧಿಕಾರದಲ್ಲಿರೋದು ನಮ್ಮಂತ ಜನರಿಗೆ ರಕ್ಷಣೆ ಕೊಡೋದಕ್ಕೆ, ನಮ್ ರಕ್ತ ಹೀರೋದಕ್ಕಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಗುಲಾಬಿ. ಅಲ್ಲ, ನಾವೇನ್ ತಪ್ಪು ಮಾಡ್ತಾ ಇದೀವಿ? ಕಳ್ತನ ಮಾಡ್ತಾ ಇದೀವಾ? ರೋಡಲ್ಲಿ ನಿಂತ್ಕೊಂಡು ಸೀರೆ ವ್ಯಾಪಾರ ಮಾಡ್ತಾ ಇದೀವಪ್ಪ, ಅವನಿಗೆ ಕಮಿಷನ್ ಕೊಡ್ಬೇಕು? ಅಲ್ಲೋನ್ ಏನಂದಿದ್ದಾನೆ ಗೊತ್ತಾ? ಒಂದ್ ಐಡಿಯಾ. ಹಿಂಗ್ ಮಾಡೋಣ. ಹೆಂಗೆ?